ಟೆನ್ಸ್ ಪೇಜೆ ನೋಡ್ರಿ ವೀಕ್ಷಕರೇ ಟಿಬೆಟಿಯನ್ ಪೇಜೆ ಪೇಜೆ ನೋಡ್ರಿ ವೀಕ್ಷಕರೇ ಟೆನ್ಸ್ ನಮ್ಗೆ ದೋಸ್ತರು ಸಿಕ್ಕ ಈ ತರ ಬೀಜ ಕೊಟ್ರು ಸರ್ ತುರ್ಷದ್ ಚುಚ್ಚೆ ಬೀಜರು ಬೀಜ ರೀ ಇದು ಸರ್ ಇದು ನೋಡಿ ಚಿಂಚೆ ವೀಕ್ಷಕರೇ ಚಿಂಚೆ ಅಂತಿದ ಹ್ಮ್ ನೋಡಿ ಯಾವ ತರ ಐತಿ ಚಿಂಚೆ ಅದು ತುರ್ಷದ್ ಯೂಸ್ ಮಾಡ್ತಾರೆ. ಈಗ ಅದು ಮಮ್ಮೂಸ್ ಹೆಂಗ ಇದು ಮಮ್ಮೂಸ್ ತಿಂತಾರಲ್ರಿ ಇದ್ರದ್ದು ಮಮ್ಮೂಸ್ ಮಾಡ್ತಾರ ಇದ್ರದ್ದು ಮೊಮೋಸ್ ಮಾಡ್ತಾರೆ. ಮಮ್ಮೂಸ್ ಮಾಡ್ತಾರ ಅಡಿಗೆ ಒಳಗ ಯೂಸ್ ಮಾಡ್ತಾರ. ನಮಸ್ಕಾರ ವೀಕ್ಷಕರೇ, ನಾನು ಉತ್ತರ ಕನ್ನಡ ಜಿಲ್ಲೆ ಮುನಗೋಡದಲ್ಲಿ ಇದ್ವಿ. ಮುನಗೋಡದಲ್ಲಿ ಇದು ನಮ್ಮ ಟಿಬೆಟಿಯನರ ಕಾಲನಿ. ಇದು ಈ ಟಿಬೆಟಿಯನ್ ಬಳಸುವಂಥ ಸೊಪ್ಪು ಚುರ್ಚಾ ಚುಂಚೆ, ಆ ಸೊಪ್ಪುಗಳ ಬಗ್ಗೆ ಒಂದಷ್ಟು ಮಾಹಿತಿ ತೊಗೊಂಡು ಒಬ್ಬರು ರೈತರು ಚುಂಚೆ ಮತ್ತು ಚುರ್ಚೆ ಬೆಳೀತಿದ್ದಾರೆ. ಅವ್ರನ್ನ ಹೋಗಿ ಚುಂಚೆ ಮತ್ತು ಚುರ್ಚೆ ಬೆಳೆ ಬಗ್ಗೆ ಒಂದಷ್ಟು ಮಾಹಿತಿ ತೊಗೊಂಡು ಬನ್ನಿ. ನಮಸ್ಕಾರ ವೀಕ್ಷಕರೇ, ನಾನು ಉತ್ತರ ಕನ್ನಡ ಜಿಲ್ಲೆ ಮುನಗೋಡ ತಾಲೂಕಿನ ಈ ಇಂದೂರು ಗ್ರಾಮದಲ್ಲಿ ಇದ್ದೀನಿ. ಇಂದೂರು ಗ್ರಾಮ ಅದು ವಿಶೇಷ ಅಂತ ರೈತರು ವಿಶೇಷವಾದಂಥ ರೈತರು ಒಂದು ಚುರ್ಚಾ ಅಂತ ಒಂದು ಬೆಳೆ ಬೆಳೀತಾ ಇದ್ದಾರೆ. ತರಕಾರಿ ಅದು ತಪ್ಪಲ ಪಲ್ಯ ಅಂತ ಕರಿತೀವಿ ನಾವು ಇಲ್ಲೆಲ್ಲ. ಚುರ್ಚಾ ಬೆಳೆ ಬಗ್ಗೆ ಒಂದಷ್ಟು ಮಾಹಿತಿ ಕೇಳೋಣ. ಆ ಚುರ್ಚಾ ಎಲ್ಲಿ ಬೆಳೀತಾರೆ, ಅದನ್ನ ಯಾರು ಯೂಸ್ ಮಾಡ್ತಾರೆ, ಅದರ ಉಪಯೋಗಗಳೇನು? ಚುರ್ಚಾ ಅಂತ ನಮಗೂ ಒಂದಷ್ಟು ಕನ್ಫ್ಯೂಷನ್ ಅನ್ನೋದು, ಏನಿದೆ ಚುರ್ಚಾ ಬೆಳೆ, ಏನಿದೆ ಚುರ್ಚಾ ತಪ್ಪಲ ಪಲ್ಯ, ಏನೋ ತಪ್ಪಲ ಪಲ್ಯ ಏನೋ ಯೂಸ್ ಮಾಡ್ತಾರೆ, ಮೊಮೋಸ ಅದು ಏನೋ ಯೂಸ್ ಮಾಡ್ತಾರಂತದ. ಚುರ್ಚಾ ಬೆಳೆ ಬಗ್ಗೆ ಒಂದಷ್ಟು ಮಾಹಿತಿ ತೊಗೋಣ ಮತ್ತು ರೈತರು ಪರಿಚಯ ಮಾಡ್ಕೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್. ಹ್ಮ್. ಮೂಲತಃ ನಾವು ಹನಗಲ್ ಹತ್ರ ಹಳ್ಳಿಯವರು, ಅರೆಗೊಪ್ಪ ಗ್ರಾಮದವರು. ನಾವು ಇಲ್ಲಿಗೆ ಬಂದು ಸರ್ 30 ವರ್ಷ ಆಯ್ತು. 30 ವರ್ಷ ಆದ್ರೆ ಈಗ ನಾವು ಮಾಡಾಕುಂತ ಒಂದು 20 ವರ್ಷ ಆಯ್ತು ಸರ್ ಬೆಳೆ ಬೆಳೆಯಾಕುಂತಿದ್ದು. ಈಗ ಅದು ಎಲ್ಲ ಚಲೋ ಬೆಳಿ ಐತಿ ಸರ್. ಚುರ್ಚಾ ಅಂದ್ರೆ ಏನು ಹೇಳಿ? ಚುರ್ಚೆ ಅಂದ್ರೆ ಸರ್ ಅದು ಟಿಬಿಟಿಯನ್ಸ್ ಅವರು ಲದಾಖ್ ಕಡ್ಸಕಿಂದ ತಂದಿದ್ದು ಬೀಜದ ಬೆಳೆ ಸರ್. ಅದು ಸಸಿ ಕಿತ್ ಹಚ್ಚಿ ಕಟಾವ್ ಮಾಡೋದು ಸರ್. ಅದ್ರ ಚಲೋ ಪ್ರಾಫಿಟ್ ಐತಿ ಸರ್. ಅಲ್ಲ, ಯೂಸ್ ಮಾಡ್ತಾರೆ ಚುರ್ಚಾ? ಅದು ಮಮ್ಮು ಮಾಡ್ತಾರ ಸರ್, ವೆಜ್ ಮಮ್ಮು, ಪಿಜ್ಜಾ ಬರ್ಗರ್ ಹಾಕ್ತಾರ ಸರ್, ಮಟನ್ ಮಮ್ಮು ಹಾಕ್ತಾರ. ಪೂರಾ ಮಮ್ಮೂಸ್ ಎಲ್ಲದಕ್ಕೂ ಯೂಸ್ ಮಾಡ್ತಾರ ಸರ್. ಅದು ಈಗ ಪಂಜುರಿ ಹೋಟೆಲ್ ಅಲ್ಲಿ ಎಲ್ಲ ಸರ್ ಪಿಜ್ಜಾ ಬರ್ಗರ್ ಅದೆಲ್ಲ ಮಾಡ್ತಾರೆ. ನಮ್ ಜನನು ಟಿಬೆಟಿಯನ್ಸ್ ಬಹಳ ತಿಂತಾರ ಸರ್. ಜನಕ್ಕಿಂತ ಟಿಬೆಟಿಯನ್ಸ್ ಬಹಳ ಸರ್. ಈ ಚುರ್ಚಾ ನೀವು ಅಷ್ಟೇ ಬೇಕಾರ ಮತ್ತೆ ನಿಮ್ಮ ಸುತ್ತಮುತ್ತ ಊರಾಗ ಯಾರ ಬೇಯ್ತಾರೆ? ಬೆಳಿತಾರ ಸರ್, ಸ್ವಲ್ಪ ಬೆಳಿತಾರ ಎಲ್ಲ. ಇದೆಲ್ಲ ನೀವು ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ನೀವು ಟಿಬೆಟಿಯನ್ ಕಾಲನಿಗೆ ಸರ್. ನಮಗೆಲ್ಲ ಈಗ ಹಾಸ್ಟೆಲ್ ಅದಾವ ಸರ್, ಕೆಲವಷ್ಟು ಪರಿಚಯದವ್ರು ಅದಾರ. ಅವ್ರ ಆರ್ಡರ್ ಕೊಡ್ತಾರ ಸರ್ ನಮ್ಗೆ 50 ಸೂಡು, 100 ಸೂಡು, ಹಿಂಗ 200 ಸೂಡು ಹಿಂಗೆಲ್ಲ ಆರ್ಡರ್ ಕೊಡ್ತಾರ. 10 ಸೂಡು, 5 ಸೂಡು ನಾವು ಒಯ್ದಂಗೆ ಏನದು ವಾಪಸ್ ತರೋದು ಏನು ಇಲ್ಲ ನೋಡಿ ಸರ್. ಡೈಲಿ ಕೊಡ್ತಾರೆ. ಒಂದ್ ಸೂಡ್ 50 ರೂಪಾಯಿ ಕೊಡ್ತಾರೆ. 50 ರೂಪಾಯಿ ಇಷ್ಟ ಇರ್ತದೆ ಸರ್. ಅಲ್ಲ, ಮತ್ತೀಗ 2 ಸೂಪರ್ ಸರ್ ಹಾಕಿದೆ. ಅದು ಹವಾಮಾನ ಕೋಲ್ಡ್ ಇತ್ತಂದ್ರ ಸರ್ 15 ದಿನದಾಗ ಬರ್ತೈತಿ. ಗರಂ ಹವಾ ಜಾಸ್ತಿ ಇತ್ತಂದ್ರ 20 ದಿವಸ ಬರ್ತೈತಿ ಒಂದ್ ಬೆಳೆ. ರೋಗ ಔಷಧಿ ಏನು ಸ್ಪ್ರೇ ಇಲ್ಲ ಸರ್. ಅದು ಯಾವ ಒಂದು ಹುಳ ಹತ್ತೋದಿಲ್ಲ. ನಾಟಿ ಮಾಡಿ ಸಗಣಿ ಗೊಬ್ಬರ ಹಾಕೋದು. ಆದ್ರೆ ಈ ಆರ್ಗಾನಿಕ್ ಗೊಬ್ಬರ ಇದ್ರಂತ್ರ ಇನ್ನು ಚಲೋ ಬೆಳೆ. ಸಗಣಿ ಗೊಬ್ಬರ ಬಾಳ ಬೆಳೆ ಬರ್ತದೆ ಸರ್. ವೀರ್ಯ ಇಂಥದೆಲ್ಲ ಹಾಕಿದ್ರೆ ಅದು ಬರಲ್ಲ ಸರ್. ಆಹಾರದ್ದು ಹಂಗಂತ ಸರ್ ಇಷ್ಟ ಸಿವುಡಿಗೆ 50 ರೂಪಾಯಿ ಕೊಡ್ತಾರ ಸರ್ ಅವ್ರು. ಬನ್ನಿ ವೀಕ್ಷಕರ, ಚುರ್ಚಾ ಬೆಳೆ ಬಗ್ಗೆ ಒಂದಷ್ಟು ಮಾಹಿತಿ ತೊಗೊಂಡು ಆ ಚುರ್ಚಾ ಬೆಳೆ ಅಂದ್ರೆ ಏನು ಅದು ನೋಡ್ಕೊಂಡ್ ಬನ್ನಿ ಸರ್. ತಾವು ಚುರ್ಚಾ ಬಗ್ಗೆ ಹೇಳ್ರಿ. ಚುರ್ಚಾ ತಪ್ಪಲ ಬಗ್ಗೆ ಚುರ್ಚಾ ನಿಮಗೆ ಯಾರ ಬೆಳಿಬೇಕಂತ ಒಂದು ಮಾಹಿತಿ ಕೊಟ್ಟರು. ಚುರ್ಚಾ ಬೆಳೆ ಬಗ್ಗೆ ನೀವು ಹೆಂಗ ತಗೊಂಡ್ಬಂದ್ರಿ, ಅದ್ರ ಬಗ್ಗೆ ಇಲ್ಲಿ ಹೆಂಗ್ ಬೆಳ್ಕೋ ಸ್ಟಾರ್ಟ್ ಮಾಡಿರಿ ಸ್ಟಾರ್ಟಿಂಗ್ ಸರ್? ಇದು ನಮಗ್ ಗೊತ್ತಿದ್ದಿದ್ದಿಲ್ಲ. ಒಬ್ರು ಟಿಬೆಟಿಯನ್ಸ್ ನಮ್ಗ ದೋಸ್ತರು ಸಿಕ್ಕ ಈ ತರ ಬೀಜ ಕೊಟ್ರು ಸರ್. ಚುರ್ಚೆ ಬೀಜ ರೀ ಇದು ಸರ್. ಇದನ್ನ ಸಾಲಾಗಿ ಮಡಿ ಮಾಡ್ಕೊಂಡು ನಾವು ಸೊಂಟಿ ಮಡಿ ಟೈಪ್ ಮಾಡ್ಕೊಂಡು ಈ ತರ ಲೈನ್ ಮಾಡಿ ಹಚ್ಚೋದು ಸರ್. ಇದು ನೋಡಿ ವೀಕ್ಷಕರೇ, ಇದು ಚುರ್ಚಾ ಅಂತರ್ದಕ್ಕ. ಇದು ಚುರ್ಚಾ ಬೆಳ್ದಾರಿಲ್ಲ. ಇದು ಮಡಿ ಮಾಡ್ಕಾಸ್ ನೀವು ಮಡಿ ಮಾಡ್ಕಾಸ ಹಿಂಗ ಲೈನ್ ಮಾಡಿ ಗೊಬ್ಬರ ಹಾಕಿ ಮಡಿ ಮಾಡಿ ಈ ತರ ಜಟ್ ಮಾಡ್ಕೊಂಡು ಸರ್ ಇದು ಬೀಜ ಹಚ್ಚದ್ ಸರ್. ಇದು ತಾವು ಎಷ್ಟು ಗುಂಟೆ ಮಾಡಿದಾರೆ? ಇದು 2.5 ಗುಂಟೆ ಐತಿ ಸರ್. 2.5 ಗುಂಟೆ ಮಾಡಿದಾರೆ. ಒಂದ್ಸಲ ಕಟಾವ್ ಮಾಡಿದ್ರೆ ಸರ್ ಇದು ಒಂದು 200 ಸೂಡ ಆಗ್ಬೋದು. 2.5 ಗುಂಟೆ. ಚುರ್ಚೆ ಬೆಳೆ ಬಗ್ಗೆ ನಿಮ್ಗೆ ಸ್ಟಾರ್ಟಿಂಗ್ ನೀವು ಮಾಹಿತಿ ಕೊಟ್ಟಾರ ಟಿಬೆಟಿಯನ್ ಕಾಲನಿಯವರ ನಮ್ಗೆ ಒಬ್ರು ಮಾಹಿತಿ ಕೊಟ್ರ ಸರ್. ಇದನ್ನ ಹಿಂಗ್ ಬೆಳೀರಿ ಅಂತ ಹೇಳಿ ಬೆಳ್ಯಾಕ ಹಚ್ಚಿ ಸರ್ ಇದು ಮಾಡಿದ್ರ. ಇದು 2 ಲೈನ್ ಕೊಯ್ದ್ರೆ 1 ಸೀಡ್ ಆಗ್ತೈತಿ ಸರ್. ಇದು 2 ಲೈನ್ ಕೊಯ್ದ್ರೆ 1 ಸೀಡ್ ಆಗ್ತೈತಿ. ಇದು 50 ರೂಪಾಯಿ 2 ಲೈನ್ ಕೊಯ್ದ್ರಿ ಸರ್. 2 ಲೈನ್ಗೆ 50 ರೂಪಾಯಿ ಸರ್. ಹಿಂಗ ನೋಡ್ರಿ ಸರ್, ಬಾಳ ಇದು ಐತಿ. ಇದು ಎಲ್ಲಿವರೆಗೆ ಐತಿ ಇದು ಚುರ್ಚಾ ಬೆಳೆ ಅದ. ಚುರ್ಚಾ ಪಿಜ್ಜಾ ಬರ್ಗರ್ ಎಲ್ಲಕ್ಕೂ ಯೂಸ್ ಮಾಡ್ತಾರಂತೆ.
ಈ ತರ ಅವರು ಮಡಿ ಮಾಡ್ಕೊಂಡ್ ಕಸ ಮಾಡಿದಾರೆ ಅದನ್ನ. ನಾವು ಹಂಗೀಗ ಏರ್ ಮಡಿ ಅಂತ ಮಾಡ್ತವಲ್ಲ ಆ ಥರ ಮಾಡ್ಕೊಂಡಿದ್ದಾರೆ ಈಗ ಇದು ಚುರ್ಚಾ ಅಂತಾರಂತ ಇದಕ್ಕೆ. ಹೆಚ್ಚಿಗೆ ಲಡಾಖ್ ಆ ಕಡೆ ನಮ್ಮ ಟಿಬೇಟಿಯನ್ ಅವರು ಜಾಸ್ತಿ ತಿನ್ನುವಂಥ ಒಂದು ತಪ್ಪಲ ಪಲ್ಯ ಅದು. ತಪ್ಪಲ ಪಲ್ಯನ ಸರಿ. ತಪ್ಪಲ ಅನ್ರಿ ಹಾಂ ಇದನ್ನ ಬೆಳ್ಳುಳ್ಳಿ ಸೊಪ್ಪು ಯಾವ ಟೈಪ್ ಇರ್ತದಲ್ರಿ ಸರ್, ಹಾಂ 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 ಆ ಟೈಪ್ ಇದು ಸರ್. ಈ ತರ ಕಟಾವ್ ಮಾಡ್ಬಿಡ್ತೇವೆ ಸರ್. ಹಾಂ ಹಾಂ ಇದು ಸ್ಮೆಲ್ ಹೆಂಗಿರ ಸರ್ ಅದು? ಇದು ಬೆಳ್ಳುಳ್ಳಿ ಸ್ಮೆಲ್ ಇರ್ತದೆ ಸರ್. ನೋಡಿ ಚಿಕ್ಕ ಇದು ಬೆಳ್ಳುಳ್ಳಿ ಸೇಮ್ ಬೆಳ್ಳುಳ್ಳಿ ಸ್ಮೆಲ್ ಇರ್ತದೆ ಸರ್. ಇಷ್ಟು ಕಟ್ ಮಾಡಿಬಿಟ್ರೆ ಮುಗಿತ್ರಿ. ಎಷ್ಟು ಕಟ್ ಮಾಡಿದ್ರೆ ಅದು ಮತ್ತೆ ಬರ್ತದೆ ಸರ್. ಹವಾಮಾನ ಕೋಲ್ಡ್ ಇತ್ತಂದ್ರೆ ಸರ್ 15 ದಿವಸದಾಗ ಬರ್ತೈತೆ ಸರ್. ಈಗ ಒಂದ್ ಸೀಡ್ ಕಟಾವ್ ಮಾಡಿ ತೋರಿಸ್ತೇವೆ ಸರ್. ಇಷ್ಟು ಮಾಡಿಬಿಟ್ರೆ ಮುಗಿತ್ರಿ. ಇದು ಮತ್ತೆ ಇದು ನಾವು ನಾಟಿ ಮಾಡಿ 8 ದಿವಸ ಮಟ್ಟ ಬರುತ್ತೆ ಸರ್ ಇದು. ಇದು ನಾಟಿ ಮಾಡಿ ಫಸ್ಟ್ ನಾಟಿ ಮಾಡುವಾಗ ಸ್ವಲ್ಪ ಲೇಟ್ ಆಗ್ತದೆ ಸರ್. ಹಾಂ ಇದು ಒಂದ್ ಸೀಡ್ ನೋಡ್ರಿ ಸರ್, 50 ರೂಪಾಯಿ. 50 ರೂಪಾಯಿ ಅಷ್ಟೇ. ಅಲ್ಲ ಈಗ ನೀವೆಲ್ಲ ಹಚ್ಚಿದ್ರಿ ಈಗ ಹ್ಞೂ ಸರ್. 2 ದಿವಸಕ್ಕೊಮ್ಮೆ ತಾವು ಕಟ್ ಅಂದ್ರೆ ಬೀಜ 2 ದಿವಸಕ್ಕೊಮ್ಮೆ ಹಾಕ್ತಾರೆ ಅಥವಾ ಇದು ಬೀಜ ಹಾಕಿ ಸುಮಾರು ಬೀಜ ಬರೋವಾಗ ಅಷ್ಟ ಒಂದೂವರೆ ತಿಂಗಳ ಹಾಕೈತಿ ಸರ್. ಅದು ಹೆಂಗ್ ಕಟಾವ್ ಮಾಡ್ತೇವೆ ಹಂಗಂಗ್ ಮರಿ ಆಗ್ತಾ 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 ಬೆಳಿತಾ ಹೋಗ್ತೈತಿ. ಹೊಳೆ ಹೋಗಂಗಿಲ್ರಿ ಅದು? ಹೋಗಲ್ಲ ಸರ್, ಮುಗಿತ ಮುಗೀತ್ ಸರ್. ಅದು ಕಂಟಿನ್ಯೂ ಬರ್ತೈತ್ರಿ ಇದು. ಕಂಟಿನ್ಯೂ ಚಾಲು ನೋಡ್ರಿ ಸರ್. ನೋಡಿ ಶೇಖರ ಚುರ್ಚಾ ಬೆಳಿತಾರ ಅವ್ರ. ಚುರ್ಚಾ ಅಂತಂದ್ರೆ ಸೇಮ್ ಇದು ನಿಮ್ ಬೆಳ್ಳುಳ್ಳಿ ಹೆಂಗಿರುತ್ತೆ, ಬೆಳ್ಳುಳ್ಳಿ ವಾಸನೆ ಐತೆ ಸೇಮ್ ಸರ್. ಸೇಮ್ ಬೆಳ್ಳುಳ್ಳಿ ವಾಸನೆ ಐತೆ ಸರ್. ಬೆಳ್ಳುಳ್ಳಿ ವಾಸನೆ ಸರ್. ಆಮೇಲೆ ನಾವು ಬೆಳ್ಳುಳ್ಳಿ ಯೂಸ್ ಮಾಡೋಕ್ಕಿಂತ ಅವ್ರು ಇದನ್ನ ಯೂಸ್ ಮಾಡ್ತಾರೆ. ಇದು ಮಾತ್ರ ಇದರಿಂದ ಬಾಳ ರೋಗಗಳು ಹೋಗ್ತಾವ ಸರ್ ಇದರಿಂದ. ನೋಡಿ ಚಕ್ರ ನೋಡಕ್ಕೆ ಸೇಮ್ ನಮ್ ಹುಲ್ಲು ಏನೋ ಕಸ ಬೆಳತ್ತ ಕಸ ಅನ್ಬೇಕ ಕಸ ತರ ಐತದ. ಅದಕ್ಕೆ ಚುರ್ಚಾ ಬೆಳೆ ಅಂತಾರಂತ. ಇದು ಚುರ್ಚಾ ಇದು ಪಿಜ್ಜಾ ಮೊಮೋಸ ಹಾಕಿ ಅವ್ರು ಯೂಸ್ ಮಾಡ್ತಾರಂತ. ಇದು ಟಿಬೇಟಿಯನ್ ಕಾಲೋನಿ ಬಿತ್ತಾರೆ. ಆಕ್ಚುಲಿ ಮುಂಡಗೋಡ ಸುತ್ತಮುತ್ತ ಒಂದಷ್ಟು ರೈತರು ಸರ್. ನೀವು ಅಷ್ಟೇ ಬೆಳೆದ್ರೆ ಮತ್ತೆ ಯಾರು ರೈತರು ಬೆಳೆದಾರ ಇಲ್ಲಿ? ಅದಾರ ಸರ್, ಸುಮಾರು ಜನ ಅದಾರ ಇಲ್ಲಿ. ಎಕರೆ ಗಂಟೆ ಬೆಳ್ಕೋಬೋದ್ರ? ಎಕರೆ ಗಂಟ್ಲೆ ಬೆಳಿಬೋದ್ರಿ. ಆದ್ರ ಬಾಳ ಬರ್ತದೆ ಸರ್. ಕೋಲ್ಡ್ ಟೈಮ್ನಾಗ ಇದು ಕಂಟ್ರೋಲ್ ಮಾಡಕ್ ಆಗಲ್ಲ ಅಷ್ಟು ಬೆಳೆ. ಬೆಲೆ ಯಾವಾಗೂ ಜಾಸ್ತಿ ಇರ್ತದ? ಜಾಸ್ತಿನೇ ಇರ್ತದೆ ಸರ್, ಕಡಿಮೆ ಅಂತರೂ ಆಗಲ್ಲ. ನಾವು ಈಗ ಅಗದಿ ಬೇಡ ಅಂತ ಹೋಲ್ಸೇಲ್ ಇದ್ರೊಳಗೆ ಕೊಟ್ರೆ ಸರ 40 ರೂಪಾಯಿ ಒಯ್ತಾರ ನಮ್ ಕಡೆ, ಅವರು 50 ರೂಪಾಯಿ ಮಾರ್ಕೊಂತಾರ. ನಾವ್ ಹಂಗೂ ಕೊಡ್ಬೋದು ಸರ್. ಇಲ್ಲ ನಾವು ಕೊಟ್ಟು ಬಂದ್ರೆ 10 ರೂಪಾಯಿ ನಮ್ಗೆ ಇನ್ನೂ ಜಾಸ್ತಿ ಸಿಗ್ತದೆ ಸರ್. ಇದೆಲ್ಲ ಮೇಂಟೆನ್ಸ್ ನೀವು ಮತ್ತೆ ನಮ್ಮ ಮನೆಯವರು ನಾವು ಮಾಡ್ತೀವಿ ಸರ್. ನೀವು ನಿಮ್ಮ ಮನೆಯವ್ರು ಮಾಡ್ತಾರೆ? ಏನ್ ಮೇಡಮ್ ಚುರ್ಚಾ ಬೆಳೆ ಬಗ್ಗೆ ತಾವು ಎಷ್ಟು ವರ್ಷದಿಂದ ಬೆಳೆಯತ್ತೀರಿ? ಇದ್ರ ಬಗ್ಗೆ ತಮಗೆ ಸ್ಟಾರ್ಟಿಂಗ್ ಮಾಡುವಾಗ ಹೆಂಗ ಏನ್ ಅದ್ರ ಬಗ್ಗೆ ಏನ್ ತಿಳ್ಕೊಂಡ್ರಿ? ನಾವು ಸ್ಟಾರ್ಟಿಂಗ್ ನಾವು ಹಂಗೆ ಮಂದಿ ಕಡ್ಸಕ್ಕಿಂತ ಇದು ಮಾಡ್ಕೊಂಡು ಟಿಬೇಟಿಯನ್ಸ್ ಇದರಿಂದ ಮಾಡಿದ್ ಸರ್. ಇದು ತಾವು ಮಾಡಿದ್ರಿ? ಮೇಡಮ್ ಅಂತ ನಿಮ್ ಜೊತೆ ಕೈ ಇಬ್ರು ಕೂಡ ಮಾಡೋದು. ಹೊಸ ಬೆಳೆ ಐತಿ ನಮಗೊಂದು ಹೊಸ ನಮಗೆಲ್ಲ ಕಡೆ ಬೆಳಗಾವಿ ಸೈಡ್ ಆಗಿರುತ್ತೆ ನಮ್ಗೆ ಗೊತ್ತಿಲ್ಲ. ಮತ್ತೆ ಧಾರವಾಡ ನಮ್ಮ ಉತ್ತರ ಕರ್ನಾಟಕ ಚುರ್ಚಾ ಬೆಳೆಗೆ ಬಿಡುತ್ತೆ. ನಾವು ಮಾರ್ಕೆಟ್ ಮಾಡ್ಬೇಕಂತಂದ್ರೆ ಟಿಬೇಟಿ ಕಾಲನಿ ಸರ್. ನಾವು ಏನ್ ಮಾಡಿದ್ರೆ ಇದ್ರ ಬಗ್ಗೆ ಬೆಳೆ ಬಗ್ಗೆ ಚಲೋ ಒಳ್ಳೆ ಬೆಳೆ. ಇದಕ್ಕೆ ಬೆಲೆ ಜಾಸ್ತಿ ಐತಿ, ಅದಕ್ಕೆ ಇದನ್ನ ನಾಟಿ ಮಾಡಿ ನಾವು ಇದನ್ನ ಬೆಳಿತೀವಿ ಜಾಸ್ತಿ. ಮತ್ತೆ ಅದ್ರೊಳಗ ಪೇಜೆ ಪಾಲಕ್ ಬೆಳಿತೀವ್ರಿ. ಅದು ಒಂದು ಸೊಪ್ಪ ಸರ್. ಪೇಜೆ ಪಾಲಕ್, ಆನಂತರ ಇದು ಚಿಂಚೆ ಅಂತ ಹೇಳಿ ಸರ್. ಟಿಬೇಟಿಯನ್ಸ್ ಕೊತ್ತಂಬರಿ. ಈ ತರ ಕಟ್ ಮಾಡ್ತೇವೆ ಸರ್. ಇದು ಕಟ್ ಮಾಡಿದ್ದು, ಇದು ಕಟ್ ಮಾಡ್ಲಿದ್ದು. ಹಾ, ಟಿಬೇಟಿಯನ್ಸ್ ಕೊತ್ತಂಬರಿ. ಟಿಬೇಟಿಯನ್ ಕೊತ್ತಂಬರಿ ಇದಕ್ಕೆ 10 ರೂಪಾಯಿ ಅಷ್ಟೇ. ಇದನ್ನ ಮಮ್ಮೂ ಮಾಡ್ತಾರ ಸರ್. ಹಿಂಗ ಬಾಜಿ ಒಳಗ ಮಾಡ್ತಾರ. ನಾವ್ ಹೆಂಗ ಇದು ಒಗ್ಗರಣೆಗೆ ಕರಿಬೇವು ಕೊತ್ತಂಬರಿ ಹಾಕ್ತೇವಲ್ರಿ, ಅದ ಟೈಪ್ ಇದು ಅವ್ರಿಗೆ. ನಾವು ಹೋಲ್ಸೇಲ್ ಒಳಗೆ ಇದಕ್ಕೆ 5 ರೂಪಾಯಿ ಕೊಟ್ರು ಸರ್, ಅವ್ರು 10 ರೂಪಾಯಿ ಮಾರ್ತಾರ. ಇದು ಹೋಲ್ಸೇಲ್ ಒಳಗೆ 5 ರೂಪಾಯಿ ಕೊಟ್ರ ನಾವು, ಅವ್ರು 10 ರೂಪಾಯಿ ಮಾರ್ತಾರ ಸರ್. ಚಿಂಚೆ 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 ಅಂತಿದ ನೋಡಿ. ಯಾವ ತರ ಇದೆ ಚಿಂಚೆ? ಅದು ತೋರಿಸಿ. ಟಿಬೇಟಿಯನ್ ಕೊತ್ತಂಬರಿ ಅಂತಿದ. ಕನ್ನಡ ಮಂದಿ ಶಾಲ್ರಿ ಅಂತಾರ ಸರ್. ಕನ್ನಡ ಮಂದಿ ಶಾಲ್ರಿ. ಶಾಲ್ರಿ ಜಾಸ್ತಿ ದುಡ್ಡು ಬರೋದು ಶಾಲ್ರಿ ನಾವು. ಅದು ಅಂದ್ರೆ 10 ರೂಪಾಯಿ. 10 ರೂಪಾಯಿ ಸರ್. ನೋಡಿ ವೀಕ್ಷಕರೇ, ಇಷ್ಟಕ್ಕ 10 ರೂಪಾಯಿ ಅಂತ ಇದಕ್ಕೆ.
ಇದನ್ನು ಒಗ್ನಿ ಕೊಟ್ಟ ಕಾಸವ್ರ ಪಿಜ್ಜಾ ಬರ್ಗರ್ ಯೂಸ್ ಮಾಡ್ತಾರೆ. ಈಗ ಅದು ಮಮ್ಮೂಸ್ ಹೆಂಗ ಇದು ಮಮ್ಮೂಸ್ ತಿಂತಾರಲ್ರಿ ಇದ್ರದ್ದು ಮಮ್ಮೂಸ್ ಮಾಡ್ತಾರ ಇದ್ರದ್ದು ಮೊಮೋಸ್ ಮಾಡ್ತಾರೆ. ಮಮ್ಮೂಸ್ ಮಾಡ್ತಾರ ಅಡಿಗೆ ಒಳಗ ಯೂಸ್ ಮಾಡ್ತಾರ ಹಾ, ಹಾ, ಹಾ. ಎಲ್ಲದಕ್ಕ ಇದು ಕೊತ್ತಂಬರಿ ಟೈಪ್ ಸರ್ ಇದಾವ್ರಿ. ಹಾ, ಹಾ, ಹಾ. ಹಾ. ನೋಡಿ ವೀಕ್ಷಕರೇ, ಇದು ಚಿಂಚೆ ಇದೆ. ಚಿಂಚೆ ಅಂತಿದ, ಅದು ಚುರ್ಚೆ, ಇದು ಚಿಂಚೆ. ಏನು ಹೆಸರು ಒಂಥರ ವಿಚಿತ್ರ ಸರ್. ಚಿಂಚೆ, ಚುರ್ಚೆ. ಇದು ಟಿಬೆಟನ್ ತಿನ್ನುವಂತ ಟಿಬೆಟಿಯನ್ ಒಂದು ತಿನ್ನೋದು ಆಹಾರದ. ಇದು ಅವ್ರ ತಪ್ಪಲ್ ಪಲ್ಯ ಅದ. ಇದು ಚಿಂಚೆ, ಅದು ಚುರ್ಚೆ. ಚುರ್ಚೆ. ಅದು ಚುರ್ಚೆ ನೋಡ್ರಿ. ಹ್ಮ್. ಅದು ಆಕ್ಚುಲಿ ಹುಲ್ಗತ್ತೆ ಕಾಣಿಸ್ತದ. ಅದು ಚುರ್ಚೆ, ಅದು ಇದು ಚಿಂಚೆ. ಕೊತ್ತಂಬರಿ, ಹ್ಮ್. ಚಿಂಚೆ. ಹ್ಮ್. ಇದೆಲ್ಲ ಸರ್ ತಮ್ಮ ಈ ಎಷ್ಟೆಷ್ಟು ಸೂಡ್ಗಳು ಬರ್ತಾವ ಒಂದು ಟೈಮ್ ಕಟಾಮ್ ಪೂರ್ತಿ ಮಾಡೋಣ? ನಾವು 50 ಸೀಡ್ ಕಟಾವ್ ಮಾಡ್ತೇವಿ, 100 ಸೀಡ್ ಕಟಾವ್ ಮಾಡ್ತೇವಿ ಸರ್. ಆರ್ಡರ್ ಬಂದಂಗ ಅವ್ರು ಕಟಾವ್ ಹಾಕಿ ಮಾಡ್ತೇವೆ. ಕೊಡ್ತಾರೆ ನಮಗೆ. ಆರ್ಡರ್ ಕೊಡ್ತಾರ ಸರ್. ಹಾ, 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 ಹಾ. ಅದು ಇಷ್ಟ ಅಂತ ಇಲ್ಲ, ಒಂದೊಂದ್ಸಲ 100-200 ಸೀಡ್ ಕೊಡ್ಬೋದು ಸರ್. ಪೇಜೆ ನೋಡಿ ವೀಕ್ಷಕರೇ, ಟಿಬೆಟನ್ ಪೇಜೆ. ಪೇಜೆ. ಹ್ಮ್. ನೋಡಿ ವೀಕ್ಷಕರೇ, ಇದಾಗ ಕ್ಯಾಬೇಜ್ ಅಂತವ್ರ ನಾವು. ಕ್ಯಾಬೇಜ್ ತಪ್ಪಲ್ ತರ ಆಯ್ತದ. ಆಕ್ಚುಲಿ ಸಣ್ಣ ಬರ್ತೀವಿ, ನಮ್ಮ ಕಡೆ ದೊಡ್ಡ ಬರುತ್ತೆ ಆಗಲ್ಲ. ಹ್ಮ್. ಇದು ನೋಡಿ, ಇದು ಪೇಜೆ ಇದೆ. ಬಾಳ ಮಿದು ಸರ್ ಇದು. ಭಾಳ ಮಿದು. ಹಾ, ಹಾ, ಹಾ. ನೋಡ್ರಿ ಸರ್ ಅಷ್ಟು ರೇಷ್ಮೆ ಹಿಡ್ದಂಗ. ರೇಷ್ಮೆ ತಪ್ಪು ಭಾಳ ಮಿದು ಐತೆ ಸರ್ ಅದು. ಹ್ಮ್. ಮತ್ತೆ ಇದಕ್ಕೆ ಎರಡು ಸುಬರ್ ಸರ್ ಹಾಕಿ. ಇದು ಸುಮಾರು ಒಂದ್ ತಿಂಗಳ ಸರ್ ಬೆಳೆ. ಹಾ, ಹಾ, ಹಾ. 20 ದಿನ ಅಂದ್ರೆ ಬರ್ತೈತೆ ಸರ್. ಆದ್ರ ಸಣ್ಣ ಇರ್ತೈತಿ. 1 ತಿಂಗಳ ಅಂದ್ರೆ ಚಲೋ ಬೆಳೆ ಬರ್ತದೆ. ಓ, ಇದನ್ನು ಪಿಜ್ಜಾ ಬರ್ಗರ್ ಯೂಸ್ ಮಾಡ್ತಾರೆ. ಇಲ್ಲ ಸರ್, ಇದು ಬಾಜಿ ಬಾಜಿ ಎಲ್ಲಾ ತರಕಾರಿ ಒಳಗ ಹಾಕಿ ಮಿಕ್ಸ್ ಹಾಕಿ ಮಾಡ್ತಾರ. ನೋಡಿ ವೀಕ್ಷಕರೇ, ಇಲ್ಲಿ ಚುಂಚೆ ಮತ್ತೆ ಚುರ್ಚೆ, ಇದು ಇದು ಪೇಜೆ. ಪೇಜೆ. ಇದು ಪಾಲಕ್ ಅಂತೂ ಗೊತ್ತೈತೆ. ಇದು ಪಾಲಕ್ ಅಂತೂ ನಮ್ಗೆ ಎಲ್ಲ ಗೊತ್ತೈತಿರದ. ಇದು ಚುಂಚೆ ನೋಡ್ರಿ ವೀಕ್ಷಕರೇ, ನಮ್ಗೆ ಫಸ್ಟ್ ಟೈಮ್ ನೋಡೋದ ಚುಂಚೆ, ಚುರ್ಚೆ. ಹ್ಮ್. ಇದು ಚುರ್ಚೆ, ಅದು ಚಿಂಚೆ. ಇದು ಪೇಜೆ. ಪೇಜೆ ಸರ್. ಪೇಜೆ. ಈ ಹೆಸರು ಒಂಥರ ಹೊಸ ಸರ್. ಇನ್ನು ಬಾಳ ತರ ಅದಾವ ಸರ್ ಇದ್ರೊಳಗ, ಪೇಜೆ ಒಳಗ ಅದ್ರೊಳಗ. ಆದ್ರ ನಾವ್ ಇನ್ನು ಈಗ ಮಾಡಾಕ್ ಕುಂತಿಲ್ಲ ಸರ್, ಬಿಸಿಲು ಜಾಸ್ತಿ ಇದ್ದಕ್ಕೆ ಹಾ, ಸರ್. ಹಾ, ಹಾ. ಯಾವ ಹವಾಮಾನದ ಜಾಸ್ತಿ ಬೆಳೆ ಬರ್ತೈತೆ ಸರ್? ಕೋಲ್ಡ್ ಇದು ಆಕ್ಚುಲಿ ಮಳೆಗಾಲ. ನವೆಂಬರ್ ಡಿಸೆಂಬರ್ ಜನವರಿ ಅವಾಗ ಇಬ್ಬನಿ ಜಾಸ್ತಿ ಇರ್ತದಲ್ಲ ಸರ್. ಹಾ, ಹಾ, ಹಾ. ಆ ಟೈಮ್ನಾಗ ಭಾರಿ ಚಲೋ ಬರ್ತದೆ ಸರ್. ಈಗ ಸ್ವಲ್ಪ ಬಿಸಿಲಿಗೆ ಕೆಂಪಾಗ್ಯದ ಸರ್. ಹಾ, ಹಾ, ಹಾ. ಆ ಟೈಮ್ನಾಗ ಏನ್ ಕೆಂಪ್ ಆಗೋದಿಲ್ಲ, ಏನಿಲ್ಲ ನೋಡ್ರಿ ಸರ್. ಇದಕ್ಕೆ ಔಷಧ ಏನಿಲ್ಲ, ಇಲ್ಲ ಔಷಧಿ ಇಲ್ರಿ. ಹಚ್ಕಸ್ ಇದಕ್ಕೆ ಸಗಣಿ ಗೊಬ್ಬರ, ಹ್ಮ್. ನಂತರ ಇದು ಆರ್ಗಾನಿಕ್ ಗೊಬ್ಬರ ಸರ್. ಈಗ ಅದ್ ಹಾಕಿದ್ರಂತ್ರ ಇನ್ನೂ ಚಲೋ. ಯಾವ ಇದನ್ನು ಇರಲ್ಲ ಸರ್. ಈ ಸರ್ ನಾವು ಒಂದು ಎಕರೆ ಗಂಟ್ಲೆ ಮಾಡಿಂತ ಎಕರೆ ಗಂಟ್ಲೆ ಮಾಡಿವಿ ಅಂತ ಅದು ಭಾಳ ಆಕೈತ್ರಿ ಅದು. ಹ್ಮ್. ಹಾ, ಹಾ, ಹಾ. ಕಂಟ್ರೋಲ್ ಮಾಡಕ್ ಆಗಲ್ಲ ಸರ್. Control ಎಕರೆ ಮಾಡಕ್ ಗಂಟ್ಲೆ ಮಾಡಿದ್ರೆ ಕಂಟ್ರೋಲ್ ಮಾಡಕ್ ಆಗಲ್ಲ ಸರ್. ಹಾ, ಹಾ, ಹಾ. ಇದು ಇಷ್ಟೇ ಮಾಡ್ಕೊಂಡ್ರೆ ನಮ್ಗೆ ಇದು ಸರಿ ಬಂದ್ರೆ ಇದು ಮಾಡಕ್ ಆಗೋದಿಲ್ಲ ಸರ್. ಸರಿಯಾಗಿ ನೀವು ವಾರಕ್ಕೆ ಎಷ್ಟು ಇನ್ಕಮ್ ತಗೋತೀರಿ ಸರ್? ವಾರಕ್ಕೊಮ್ಮೆ ಕಮ್ಮಿ ಅಂದ್ರು 100-150 ಸೂಡ್ ಅಂತರು. ಹೆಚ್ಚು ಕಮ್ಮಿ ನೀವು ಇಷ್ಟ ಜಾಗದಾಗ ವಾರ ಒಂದು ಹೋಯ್ತು. 2-2.5 ಸಾವಿರ ರೂಪಾಯಿ. ಹಾ. ನೋಡಿ ಚಕ್ರ ಒಂದು 2-2.5 ಗುಂಟೆ ಜಾಗ ಐತದ. ಇಷ್ಟಾಗಿ ಇವ್ರ ಪೇಜೆ, ಚುರ್ಚೆ ಮತ್ತೆ ಚಿಂಚೆ 2.5-3 ಸಾವಿರ ರೂಪಾಯಿ ಒಂದ್ ವಾರಕ್ಕೆ ಬೆಳೆದ ಮಾಡ್ತೇವೆ ಸರ್. ಟಿಬೆಟನ್ ಕಾಲನಿ ಒಳಗೆ ಮಾರ್ತಾರೆ ಇವ್ರ. 2-2.5 ಸಾವಿರ ರೂಪಾಯಿ ಆಗ್ಯಾಕ ಸರ್. ಆರಾಮ ಬಟ್ ಆರಾಮಾಗಿ ಸರ್ ಜೀವನ. ಇಷ್ಟ ಇದ್ರೊಳಗೆ ಮತ್ತೆ ಆರಾಮ ಮಾಡ್ಕೊಂಡು ಹೊಂಟೇವ್ ಸರ್. ಈಗ ನೋಡ್ರಿ, ಈ ಸೇಮ್ ಇದ ಚಿಂಚೆ, ಇದು ಸೇಮ್ ನಮ್ ಕೊತ್ತಂಬರಿ ಇಲ್ಲಿಗೈತೈತ್ರಿ. ಅದು ಆದ್ರೆ ಕೊತ್ತಂಬರಿ ಅಲ್ಲ, ಕೊತ್ತಂಬರಿ ಅಲ್ಲ, ಟಿಬಿಟಿಯನ್ಸ್ ಟಿಬೆಟನ್ ಕೊತ್ತಂಬರಿ ಅದು. ನೋಡ್ರಿ ನೋಡಿ ಚಕ್ರ, ಎಲ್ಲಿ ಅದು ಸೇಮ್ ನಮ್ ಕೊತ್ತಂಬರಿ ಇರ್ತೈತಲ್ಲ, ಅದ ಸೇಮ್ ಐತಿ ಇಲ್ಲಿ. ಆರೇನ ಕೊತ್ತಂಬರಿ ಅಲ್ಲ, ಟಿಬೆಟನ್ ಕೊತ್ತಂಬರಿ ಅಂತ ಹೇಳ್ಬೋದ್ರಿ. ಟಿಬಿಟಿಯನ್ ಚಿಂಚೆ ಸ್ಮೆಲ್ ಒಂದ್ ಸ್ವಲ್ಪ ಬೇರೆ ಇರ್ತೈತಿ. ಆದ್ರೆ ಚಿರ್ಚೆ ಮಾತ್ರ ಸೇಮ್ ನಮ್ಮ ಬಳ್ಳುಳ್ಳಿನ ಬರ್ತದೆ, ಸೇಮ್ ಸ್ಮೆಲ್ ಅದ. ಗೊತ್ತಿಲ್ದವ್ರು ಉಳ್ಳಾಗಡ್ಡಿ ಸೊಪ್ಪು ಅಂತ ಹೇಳಿ ಕೇಳ್ತಾರ. ಗೊತ್ತಾ, ನಾವ್ ಹೆಚ್ಚಿನ ಉಳ್ಳಾಗಡ್ಡಿ ಸೊಪ್ಪು ಮಾಡಿ ಸರ್. ಅದು ಅಲ್ರಿ ಚುರ್ಚೆ ಅಂತೇಳಿ. ಚುರ್ಚೆ ಮಾತ್ರ ಕಾಣಿಸೋತ್ ನಾ ಹೆಚ್ಚಿನ ಒಂದ್ಸಲ ನಾಟಿ ಮಾಡಿದ್ರ ಸರ್ 4-5 ವರ್ಷ ಬರ್ತೈತೆ ಅದು. ಒಂದ್ಸಲ ನಾಟಿ ಮಾಡಿ 4-5 ವರ್ಷ. ಅದ್ರೊಳಗ ಆದ್ರ ಜೇಕ ಆಗದಂಗ ನೋಡ್ಕೊಂಡ್ರೆ ಆಯ್ತು ಸರ್. ಕಳೆ ಬರ್ದ ನೋಡ್ಕೊಂಡ್ಬಿಟ್ರೆ ಆಯ್ತು ಸರ್. ಇದಕ್ಕೆ ಯಾವುದೇ ಔಷಧ ಸಿಂಪರಣೆ ಮಾಡೋಂಗಿಲ್ಲ, ಏನಿಲ್ಲ ಸರ್. ಏನಿಲ್ಲ, ಬರೀ ಕೊಟ್ಟಿಗೆ ಗೊಬ್ಬರ, ಸಗಣಿ ಗೊಬ್ಬರ ಕೊಟ್ಕೊಂತ ಹೋಗ್ಬಿಟ್ರೆ ಮುಗಿತ್ ಸರ್. ಇದಕ್ಕೆಲ್ಲ ಡ್ರಿಪ್ ಸಿಸ್ಟಮ್ ಮಾಡಿದ್ರಿ ನೀರಿಂದ? ನೀರಿನ ಮಾಡಿ ಸರ್. ಸ್ಟಾರ್ಟಿಂಗ್ ನಿಮ್ಗೆ ಈ ಚುರ್ಚೆ ಚಿಂಚೆ ಅಂತ ಹೇಳಾಗ ನಿಮ್ಗೆ ಏನು ಅರ್ಥ ಆಗೈತೇನ್ರಿ? ಅರ್ಥ ಆಗಿಲ್ಲ ಸರ್ ನಮ್ಗೆ. ಸುಮಾರು ನಾವು 10 ವರ್ಷ ಇದ್ರು ನಮ್ಗೆ ಅರ್ಥ ಆಗಿದ್ದಿಲ್ಲ. ನಾವು ಹತ್ತಿ, ಇದು ಭತ್ತ, ಗೊಂಜಾಳ ಬೆಳಿತಿದ್ವಿ ಸರ್. ನಮ್ಗೆ ಅವ ಟಿಬಿಟಿಯನ್ ಸಿಕ್ಕಿಂದ ಇದನ್ನ ತಂದು ಇದು ಮಾಡ, ನೀನು ಇದೆಲ್ಲ ಮಾಡೋದ್ ಬೇಡ ಅಂತ ಹೇಳಿ ಇದನ್ನ ಮಾಡ್ದಾಗಿಂದ ನಾವು ಸ್ವಲ್ಪ ಜೀವನ ಆರಾಮದೇವ್ ಸರ್. ಮೊದ್ಲೆಲ್ಲ ನಿಮ್ಗೆ ಅವ್ರು ಮಾಹಿತಿ ಕೊಟ್ರು, ಮಾಹಿತಿ ಕೊಟ್ರ ಸರ್. ಆಕ್ಚುಲಿ ಅವ್ರಿಗೆ ಅವಶ್ಯಕತೆ ಇರ್ತದ. ಅವ್ರು ಅಂದ್ರ ಅವ್ರ ಹಿತ್ತಲದೊಳಗಿತ್ರಿ, ಅವ್ರು ಬೇರೆ ಕಡೆ ಅವ್ರು ಕೃಷಿ ಮಾಡ್ತಿರ್ಬೋದಲ್ಲ ಸರ್? ಅವ್ರು ಅವರು ಎಲ್ಲ ಆದ್ರೆ
ಸ್ವಲ್ಪ ಮಾಡ್ತಾರ ಸರ್ ಅವ್ರು ಹಾ. ಹಿಂಗೆ ಭಾಳ ಮಾಡೋದಿಲ್ಲ. ಹಾ, ಹಾ. ನಾವು ಈಗ ಇದ್ದ ಉದ್ಯೋಗ ಆಗ್ಯದ ಅಲ್ರಿ ಓ, ಸರ್ ಓ, ನಮ್ದು. ಓ. ಅದಕ್ಕಾಗಿ ನಾವು ಇದನ್ನ ಮಾಡ್ಕೊಂಡೇವಿ ಓಕೆ. ಇದನ್ನ ಮಾಡ್ತೇವೆ ಸರ್. ಕಂಟಿನ್ಯೂ 12 ತಿಂಗಳಿಂದ ಇದೆ ಬೆಳಿ. ಹ್ಮ್. ಇದು ನಮ್ಮ ಬೆಳಗಾವಿ ಸೈಡ್ ಬೆಳಿಬೋದೇನ್ರಿ? ಬೆ- ಎಲ್ಲಾ ಕಡೆ ಬೆಳಿಬೋದು. ಬೆಳಿಬೋದು ಸರ್, ಹಾ, ಹಾ, ಅದಕ್ಕೇನಿಲ್ಲ. ಅಂದ್ರೆ ಮಾರ್ಕೆಟಿಂಗ್ ಮಾಡೋಕಾರ ನಾವು ಇಲ್ಲೇ ಬರ್ಬೇಕು, ಮುಂಡಗೋಡಕ ಬರ್ಬೇಕು. ಮುಂದ್ವರ್ತಾ ಬರೋದು. ಮುಂಡಗೋಡ್ ಟಿಬೆಟನ್ ಕಾಲನಿಗೆ ಬರ್ಬೇಕು ಬರೋದು ನಾವು. ಸರ್. ನೋಡು ಶಿಖರೆ, ಇದು ಚುರ್ಚೆ ಮತ್ತು ಚಿಂಚೆ, ಪೇಜೆ ಅವನ್ನೆಲ್ಲ ನಾವು ಬೆಳಿಬೋದು. ಆದ್ರೆ ನಾವು ಮಾರ್ಕೆಟ್ ಮಾಡಬೇಕಾದಂದ್ರೆ ನಾವು ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ್ ತಾಲೂಕಿನ ಈ ಟಿಬೆಟನ್ ಕಾಲನಿಗೆ ಬರ್ಬೇಕು ನೀವು. ಹ್ಮ್. ಈ ಟಿಬೆಟನ್ ತಿನ್ನುವಂಥ ಒಂದು ಆಹಾರ ಇದೆ. ಹ್ಮ್. ಪಿಜ್ಜಾ ಬರ್ಗರ್ದಲ್ಲಿ ಅವ್ರು ಮಾಡುವಂಥ ಒಂದು ಆಹಾರ ಇದೆ, ಒಂದು ತಪ್ಪಲ್ ಪಲ್ಯ. ಈ ಮಾರ್ಕೆಟಿಂಗ್ ಮಾಡೋಕೆ ನಮ್ಗೆ ಇಲ್ಲೇ ಬರ್ಬೇಕು. ಅದಕ್ಕೆ ಈ ಸುತ್ತಮುತ್ತ ಇರೋಂಥ ರೈತರು ನಮ್ಮ 2 ಗುಂಟೆ ಎಕರೆ ಆಗಿರ್ಬೋದು ಅಷ್ಟು ಇಲ್ಲಿ ಬೆಳಿತಾರೆ. ಎಲ್ಲ ರೈತರಂತೂ ಬೆಳೆಯೋಕ್ಕಾಗಿ ಬೆಳೆಯೋದಿಲ್ಲ ಇಲ್ಲೇ. ಇನ್ನೂ ಅಲ್ಲೊಬ್ರು ಇಲ್ಲೊಬ್ರು ಇನ್ನೂ ಬೆಳೆಯತ್ತಾರ ಅಂತಿದ್ರು. ಸರ್ ನಿಮ್ಮ ಪ್ರಕಾರ ಎಷ್ಟು ಜನ ಬೆಳೆಯತ್ತಾರೆ ಇದನ್ನು? ಸುಮಾರು ಒಂದು 4-5 ಮಂದಿ ಅಂತರೂ ಮಿನಿಮಮ್ ಬೆಳಿತಾರ ಸರ್ ಇಲ್ಲಿ. ಫಸ್ಟ್ ಫಸ್ಟ್ ಇಂಟ್ರೂಸ್ ಮಾಡಿ ಟೈಮ್ ನಾವು ಸರ್. ಫಸ್ಟ್ ಬೆಳೆದವ್ರು ನೀವು ನಾವು ಮುಂಡಗೋಡ ತಾಲೂಕ್ನಾಗ ಫಸ್ಟ್ ಬೆಳೆದಾರ ನೀವು. ನಾವು ಅಲ್ಲಿ ಒಂದು 20 ಗುಂಟೆದಷ್ಟು ಹೊಲ ಹಿಡಿದು ಫಸ್ಟ್ ಮಾಡಿದ್ ಸರ್. ಹ್ಮ್. ಆದ್ರೆ ಅದು ಕೊಯ್ಯಾಕ ಆಗ್ತಿದ್ದಿಲ್ಲ ಸರ್. ಅದ್ರದ್ದು ವಿಡಿಯೋ ಫೋಟೋ ಅದಾವ ಸರ್, ನೋಡಿದ್ರೆ ಇಷ್ಟಿಟ್ ಮಠ ಬೆಳಿ ಸರ್, ಇಷ್ಟಿಟ್ ಮಠ ಬಂದೈತಿ, ಮೊಣಕಾಲ್ ಮಠ. ಈ ಭತ್ತ ಬೆಳ್ದಂಗ ಬೆಳೆದಿದ್ವಿ ಸರ್ ಅದನ್ನ. ಈಗ ನಾವು ಸ್ವಲ್ಪ ಈಗ ಆಗೋದಿಲ್ಲ ನಮ್ಗೆ ಅಂತ ಸ್ವಲ್ಪ ಬಿದ್ದು ವೇಟ್ ಆಗಿದ್ದಕ್ಕೆ ಸರ್ ನಾನು ಬಿಟ್ಟು ಈಗ ಹಿತ್ತಲ್ದಾಗ ಮಾಡ್ಕೊಂಡೇನಿ ಇಷ್ಟ ನಮ್ಮ ಜೀವನಕ್ಕೆ ಅಂತೇಳಿ ಇಲ್ಲಿ ಮಾಡ್ಕೊಂಡೇವಿ ಸರ್. ದೊಡ್ಡ ಪ್ರಮಾಣದಾಗ ಮಾಡಿದ್ರಿ ಇದನ್ನ. ಹಾ, ದೊಡ್ಡ ಪ್ರಮಾಣದಾಗ ಮಾಡಿ ನಾ ಸ್ವಲ್ಪ ಬಿದ್ದಕ್ಕೆ ಬಿಟ್ಟೇನಿ ಸರ್. ಇಲ್ಲಾಂದ್ರೆ ನಾನು ಭಾಳ ಲವಣಿ ಹೊಲ ಹಿಡಿದು ಮಾಡೇನಿ ಸರ್. ನೋಡೋ ಶಿಖರೆ, ಚುರ್ಚೆ, ಚಿಂಚೆ, ಪೇಜೆ ಈ ಥರ ಎಲ್ಲ ಬೆಳಿತಾರ. ಟಿಬೆಟನ್ಗೋಸ್ಕರ ಬೆಳಿತಾರ, ಟಿಬೆಟನ್ ಆಹಾರಕ್ಕೋಸ್ಕರ ಬೆಳಿತಾರೆ. ಈ ಟಿಬೆಟನ್ ದೊಡ್ಡದೊಂದು ಕಾಲನಿ ಐತಿ ಇಲ್ಲಿ ಮುಂಡಗೋಡ್ದಾಗ. ಅವ್ರಿಗೋಸ್ಕರ ಒಂದು ಬೆಳೆಯುವಂಥ ಬೆಳೆ ಅದ. ಆ್ಯಕ್ಚುಲಿ ಅವರೇ ಜಾಸ್ತಿ ತಿಂತಾರೆ ಅದನ್ನು. ನಮ್ಮ ಜನ ತಿನ್ನೋದು ವಿಶೇಷ ಕಡಿಮೆ. ಅವರಿಗೋಸ್ಕರ ಇಲ್ಲೊಂದು ಕೈತೋಟ ಮಾಡ್ಕೊಂಡ ಇದೊಂದು 2 ಗುಂಟೆ ಒಳಗೆ ಅವರು ಬೆಳೆದಾರೆ. 2.5 ಗುಂಟೆ ಸರ್. 2.5 ಗುಂಟೆನಲ್ಲಿ ನೋಡೋಕೆ ಶಿಖರೆ ಎಷ್ಟೊತ್ತು ಒಂದು ಈ ಚುರ್ಚೆ ಚುಂಚೆ ಅಂತ ನಮಗೆ ಒಂದು ಮಾಹಿತಿ ಕೊಡಿ. ಚುರ್ಚೆ ಚುಂಚೆ ನಮ್ಗೆ ಅನ್ನಕ್ಕೆ ಅದೊಂದು ಹೊಸ ಶಬ್ದ ಚುಂಚೆ ಚುರ್ಚೆ. ಗೊತ್ತಾಗಲ್ಲ. ಇದು ನೋಡ್ರಿ ಶಿಖರೆ, ಈ ಟಿಬೆಟನ್ ಅವರು ತಿನ್ನುವಂಥ ಇದು ಸೊಪ್ಪುಗಳಿವಲ್ಲ, ತರಕಾರಿ ಸೊಪ್ಪು ಅಂತಲ್ಲ ಆ ಥರ. ಇದು ನೋಡ್ರಿ, ಇದೆಲ್ಲ ನಮ್ಗೆ ನೋಡ್ರಿ ಒಂಥರ ಉಳ್ಳಾಗಡ್ಡಿ ತಪ್ಪಲು ಅನ್ಸಂಗಿಲ್ಲ, ಆಯ್ತು ಹುಲ್ಲು ಅನ್ಸಂಗಿಲ್ಲ, ಆ ಥರ ಆಯ್ತದ. ಸೇಮ್ ಟು ಸೇಮ್ ನಮ್ಮ ಬೆಳ್ಳುಳ್ಳಿ ವಾಸನೆ ಹೊಡಿತೈತದ, ಅದು ತಿಕ್ರೆ ಆ ಥರ ಸ್ಮೆಲ್ ಐತಿ. ಸರ್, ಈ ಚುರ್ಚೆ ಚುಂಚೆ ಬಗ್ಗೆ ನಾವು ಒಂದು ಒಳ್ಳೆ ಮಾಹಿತಿ ಕೊಟ್ರಿ. ಲಾಸ್ಟ್ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಈ ಬೆಳೆ ಬಗ್ಗೆ, ರೈತರ ಬಗ್ಗೆ? ಏನಿಲ್ಲ ಸರ್, ಬೆಳೆ ಬೆಳೆದು ಅದು ಸರಿ ಮಾಡಿದ್ರೆ ಚಲೋ ಇನ್ಕಮ್ ಐತಿ ಸರ್. ಆದ್ರೆ ಅದು ಮಾಡಿ ಇದಕ್ಕೇನ ಔಷಧಿ ಸ್ಪ್ರೇ ಇಲ್ಲ, ಏನಿಲ್ಲ ಸರ್. ಇದಕ್ಕೆ ಯಾವ ಹುಳಾನು ಏನು ಹತ್ತೋದಿಲ್ಲ ಸರ್. ಇದಕ್ಕೆ ಬೇಕಾಗಿದ್ದು ಕೊಟ್ಟಿಗೆ ಗೊಬ್ಬರ ಮೇನ್ ಸರ್. ಮತ್ತೆ ಎಮ್ಮೆಗಳು ದನಗಳು ಬಿಟ್ರೆ ತಿಂತಾವ್ ಇದು ತಿನ್ನಂಗಿಲ್ಲ ಸರ್. ಇದು ಒಂದ್ ಸ್ವಲ್ಪ ತಿಂದು ಅಂದ್ರೆ ಮತ್ತೆ ತಿನ್ನೋದಿಲ್ಲ ಸರ್. ದನ ಪನ ಏನು ತಿನ್ನಲ್ಲ, ಹುಳಾನು ತಿನ್ನಲ್ಲ ಸರ್. ಇದು ಒಂದು ಇದ್ರ ಬೆಳೆ ಇದ್ದಂಗೆ ಸರ್. ಇದು ನೋಡಿ ಶಿಖರೆ, ಚುಂಚೆ ಚುರ್ಚೆ ಬೆಳೆ ಬಗ್ಗೆ ಒಂದು ಮಾಹಿತಿ ಕೊಡ್ರಿ. ಇದು ನೋಡ್ರಿ, ಚುಂಚೆ ಮತ್ತು ಚುರ್ಚೆ ಆ್ಯಕ್ಚುಲಿ ನಾವೊಂದು ಮಾಹಿತಿ ಸಿಕ್ತು, ಚುಂಚೆ ಬೇಯ್ತಾರೆ ಚುರ್ಚೆ ಬೇಯ್ತಾರೆ ಅಂತೇಳಿ. ಅದಕ್ಕಾಗಿ ಒಂದು ಏನೋ ವಿಡಿಯೋ ಮಾಡೋಂಗಪ್ಪದ ಬಗ್ಗೆ ನಾವು ಏನು ತಿಳ್ಕೊಂಡು ಒಂದು ಕೊಡೋಕ್ಕೋಸ್ಕರ ಇದೆ ನಾವು ಇಲ್ಲಿ ಬಂದು ಒಂದು ವಿಡಿಯೋ ಮಾಡಿದ್ದೀವಿ ಇವತ್ತು. ಸರ್, ಎಷ್ಟೋ ತನಕ ಒಂದು ಈ ಚುಂಚೆ ಮತ್ತು ಚುರ್ಚೆ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಕೊಟ್ರಿ. ತಮ್ಮ ಧನ್ಯವಾದಗಳು. ನಮಸ್ಕಾರ.